ಕೃಷ್ಣ ಅರ್ಜುನನಿಗೆ ನೀನು ನಿರ್ವಹಿಸಬೇಕಾದ ಕರ್ಮಗಳನ್ನು ನೀನು ನಿರ್ವಹಿಸು, ಅದನ್ನು ಬಿಟ್ಟು ಇನ್ನೇನು ಮಾಡೋದು ಬೇಡ ಅಂತ ಪ್ರತಿಯೊಂದು ಶ್ಲೋಕದಲ್ಲೂ ಹೇಳ್ತಾ ಬರ್ತಿದ್ದಾನೆ. ಹಿಂದಿನ ಶ್ಲೋಕದಲ್ಲೂ ಅದೇ ಹೇಳಿದ್ದು, ಯುದ್ಧ ಮಾಡೋದು ನಿನ್ನ ಕರ್ತವ್ಯ, ನೀನು ಮಾಡು ಅಂತ. ಹಾಗೆ ಮುಂದುವರೆದ ಹಾಗೆ ಭಗವದ್ಗೀತೆ ಅಧ್ಯಾಯ 2 ಸಾಂಖ್ಯ ಯೋಗದ ಶ್ಲೋಕ 27 ಈ ರೀತಿ ಇದೆ. ಜಾತಸ್ಯ ಹಿ ಧ್ರುವೋ ಮೃತ್ಯುರ್ ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ ಪರಿಹಾರ್ಯೇರ್ಥೇ ನತ್ವಂ ಶೋಚಿತುಮರ್ಹಸಿ. ಹುಟ್ಟು, ಸಾವು, ಸುಖ, ದುಃಖ ಒಂದು ನಾಣ್ಯದ 2 ಮುಖ ಇದ್ದ ಹಾಗೆ. ರಾತ್ರಿ ಇಲ್ಲದೆ ಹಗಲಿಲ್ಲ, ಹುಟ್ಟಿದ ಮೇಲೆ ಸಾವು ಕಟ್ಟಿಟ್ಟು ಬುತ್ತಿ. ನಾವು ಜೀವನದಲ್ಲಿ ಅನಿವಾರ್ಯವಾದದನ್ನು ಹೊಂದಿಸಿಕೊಳ್ಳೋದನ್ನು ಕಲಿಬೇಕು. ಅದನ್ನು ಬಿಟ್ಟು ಕಷ್ಟ ಬಂದಾಗ ಕೊರಗೋದು ಒಳ್ಳೆಯದಲ್ಲ. ಅನಿವಾರ್ಯವಾದ ಕರ್ತವ್ಯ ಪಾಲನೆಯಲ್ಲಿ ನಾವು ಯಾವತ್ತೂ ದುಃಖಿಸಬಾರದು ಅಂತ ಕೃಷ್ಣ ಹೇಳ್ತಿದ್ದಾನೆ. ತನ್ನ ಬದುಕಿನ ಕರ್ಮಗಳಿಗೆ ಅನುಗುಣವಾಗಿ ಯಾರೇ ಆಗಲಿ ಹುಟ್ಟಲೇಬೇಕು. ಕರ್ಮಗಳ ಒಂದು ಅವಧಿಯನ್ನು ಮುಗಿಸಿದ ಮೇಲೆ ಅವನು ಮತ್ತೆ ಹುಟ್ಟೋದಕ್ಕೆ ಸಾಯಲೇಬೇಕು. ಹೀಗೆ ಮನುಷ್ಯ ಮುಕ್ತಿಯಲ್ಲದೆ ಹುಟ್ಟು ಸಾವುಗಳ ಒಂದು ಚಕ್ರದ ಅನಂತರ ಮತ್ತೊಂದು ಚಕ್ರದಲ್ಲಿ ಸಾಕ್ತಾನೆ. ಆದರೆ ಹುಟ್ಟು ಸಾವುಗಳ ಈ ಚಕ್ರ ಅನಗತ್ಯ ಕೊಲೆ, ಕಗ್ಗೊಲೆ ಮತ್ತು ಯುದ್ಧಗಳನ್ನು ಯಾವತ್ತಿಗೂ ಸಮರ್ಥಿಸೋದಿಲ್ಲ. ಕುರುಕ್ಷೇತ್ರ ಸಮರ ಪರಮಪ್ರಭುವಿನ ಸಂಕಲ್ಪ. ಆದ್ದರಿಂದ ಅದು ಅನಿವಾರ್ಯ. ಧರ್ಮಕ್ಕಾಗಿ ಹೋರಾಡೋದು ಕ್ಷತ್ರಿಯನ ಕರ್ತವ್ಯ. ಅವನು ತನ್ನ ನ್ಯಾಯವಾದ ಕರ್ತವ್ಯವನ್ನು ಮಾತ್ರ ಮಾಡ್ತಾ ಇರುವಾಗ ತನ್ನ ಬಂಧುಗಳ ಸಾವಿಗಾಗಿ ಹೆದರಬೇಕು ಯಾಕೆ? ದುಃಖಿಸಬೇಕು ಯಾಕೆ? ಪಾಪಕರ್ಮಗಳೆಂದರೆ ಅವನಿಗೆ ತುಂಬ ಭಯ. ಧರ್ಮವನ್ನು ಮುರಿದು ಅದರಿಂದ ಪಾಪ ಕಾರ್ಯಗಳ ಫಲಕ್ಕೆ ಅವನು ಒಳಗಾಗೋದು ಯೋಗ್ಯ ಅಲ್ಲ. ತನ್ನ ನ್ಯಾಯವಾದ ಕರ್ತವ್ಯವನ್ನು ಮಾಡೋಕ್ಕೆ ತಪ್ಪಿಸಿಕೊಂಡ್ರೆ ಅವನು ತನ್ನ ಬಂಧುಗಳ ಸಾವನ್ನು ತಡೆಯೋಕೆ ಸಮರ್ಥನಾಗೋದಿಲ್ಲ. ತಪ್ಪು ದಾರಿಯನ್ನು ಆರಿಸ್ಕೊಂಡ್ರೆ ಅದರಿಂದ ಅವನೇ ನೀತಿಭ್ರಷ್ಟನಾಗ್ತಾನೆ ಅನ್ನೋದು ಕೃಷ್ಣನ ಮಾತಿನ ಒಳ ಅರ್ಥ. ಇನ್ನು ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಇನ್ನು ಏನನ್ನ ಹೇಳಕ್ಕೆ ಹೊರಟಿದ್ದಾನೆ ಅನ್ನೋದನ್ನು ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.